ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳ ಮಧ್ಯೆ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಹೂವನಹಳ್ಳಿ. ಅಲ್ಲಿ ಪ್ರತಿದಿನ ಬೆಳಗ್ಗೆ ಹಕ್ಕಿಗಳ ಕೂಗು ಕೇಳಿಸುತ್ತಿತ್ತು. ತಂಪಾದ ಗಾಳಿ ಬೀಸುತ್ತಿತ್ತು. ಜನರು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಆ ಹಳ್ಳಿಯಲ್ಲಿ ಅಜಯ್ ಎಂಬ ಒಂದು ಸಣ್ಣ ಬಾಲಕ ವಾಸಿಸುತ್ತಿದ್ದನು. ಅಜಯ್ ತುಂಬ ದಯಾಳು ಬಾಲಕ. ಅವನು ಪ್ರಾಣಿಗಳನ್ನು, ಹಕ್ಕಿಗಳನ್ನು ತುಂಬ ಪ್ರೀತಿಸುತ್ತಿದ್ದನು. ಅಜಯ್, ಬೇಗ ಊಟ ಮಾಡಿ ಶಾಲೆಗೆ ಹೋಗಪ್ಪ. ಅಮ್ಮ, ಶಾಲೆಗೆ ಹೋಗಿ ಬರುವೆ. ನಮ್ಮ ಮನೆ ಕಡೆ ಜೋಪಾನ ಅಮ್ಮ. ನೀನು ಕೂಡ ಜೋಪಾನ ಅಮ್ಮ. ಒಂದು ದಿನ ಅಜಯ್ ತನ್ನ ಸ್ನೇಹಿತೆಯೊಂದಿಗೆ ಶಾಲೆಗೆ ಹೋಗುತ್ತಿದ್ದಾಗ ಒಂದು ಹಸಿದ ನಾಯಿಯನ್ನು ಕಂಡನು. ಅಯ್ಯೋ ಪಾಪ, ಹಸಿವಾಗಿದೆಯಾ? ಅಜಯ್ ತನ್ನ ಊಟದ ಡಬ್ಬಿಯನ್ನು ಪ್ರೀತಿಯಿಂದ ನಾಯಿಗೆ ನೀಡಿದನು. ನೀನು ಎಲ್ಲ ಪ್ರಾಣಿಗಳಿಗೆ ಊಟ ಕೊಡ್ತೀಯಲ್ಲ, ನಿನಗೆ ಏನು ಸಿಗುತ್ತೆ? ಅವುಗಳ ಸಂತೋಷ ನೋಡಿದ್ರೆ ಸಾಕು, ಅದೇ ನನಗೆ ಖುಷಿ. ಈ ಮಾತುಗಳನ್ನು ಕೇಳಿದ ಮೇಲೆ ಅವಳಿಗೆ ಅಜಯ್ ಮೇಲಿನ ಗೌರವ ಹೆಚ್ಚಾಯಿತು. ಹಾಗೆ ಇಬ್ಬರು ಮಾತನಾಡುತ್ತಾ ಶಾಲೆಯ ಕಡೆಗೆ ಹೋದರು. ಅಜಯ್ ಶಾಲೆಯನ್ನು ಮುಗಿಸಿಕೊಂಡು ಕಾಡಿನ ಮಾರ್ಗವಾಗಿ ಮನೆಗೆ ಸಾಗುತ್ತಿದ್ದ ವೇಳೆಯಲ್ಲಿ ಅಜಯ್ಗೆ ಒಂದು ವಿಚಿತ್ರವಾದ ಶಬ್ದ ಕೇಳಿಸಲು ಪ್ರಾರಂಭಿಸಿತು. ಅಯ್ಯೋ, ಯಾರ ಧ್ವನಿ ಇದು? ಪಾಪ, ಇಷ್ಟೊಂದು ಕಷ್ಟಪಡುತ್ತಿದ್ದಾರೆ. ಅದೇನಾಗಿದೆಯೋ ಏನೋ ನೋಡೇ ಬಿಡೋಣ. ಅಜಯ್ ಕಂಡದ್ದು ಸಾಮಾನ್ಯ ಹಕ್ಕಿಯಲ್ಲ, ಅದು ಚಿನ್ನದಂತೆ ಹೊಳೆಯುವ ಮಾಯಾ ಹಕ್ಕಿ. ಭಯಪಡಬೇಡ, ನಾನು ನಿನ್ನ ಉಳಿಸುತ್ತೀನಿ. ನಾನು ಕೂಡ ಒಳ್ಳೆಯವನೇ. ಬಾ, ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ನಮ್ಮ ಅಮ್ಮ ಇದ್ದಾಳೆ, ಅವಳು ಸಹ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಅಜಯ್ ಮಾಯಾ ಹಕ್ಕಿಯನ್ನು ಸಂತೈಸುತ್ತಾ ಧೈರ್ಯದ ಭಾವನೆಯನ್ನು ತುಂಬುತ್ತಾ ಪೆಟ್ಟಾದ ಮಾಯಾ ಹಕ್ಕಿಯನ್ನು ಮೃದುವಾಗಿ ಎತ್ತಿಕೊಂಡು ಮನೆ ಕಡೆ ಹೋಗಲು ಪ್ರಾರಂಭಿಸಿದನು. ಜೊತೆಗೆ ಮಾಯಾ ಹಕ್ಕಿಗೆ ಧೈರ್ಯವನ್ನು ಮತ್ತಷ್ಟು ತುಂಬಲು ಯತ್ನಿಸಿದನು. ಅಜಯ್ ಮಾಯಾ ಹಕ್ಕಿಗೆ ತನ್ನ ಪ್ರಾಣಿಗಳ ಪ್ರೀತಿಯನ್ನು ಹಾಗೂ ಹಕ್ಕಿಗಳ ಮೇಲಿನ ಕಾಳಜಿಯನ್ನು ವಿವರಿಸುತ್ತಾ, ನಿನಗೆ ಇಷ್ಟೊಂದು ಪೆಟ್ಟಾಗಿದೆಯಲ್ಲವಾ, ನಾನು ನಿನ್ನನ್ನು ಆದಷ್ಟು ಬೇಗ ಹುಷಾರು ಮಾಡಲು ಪ್ರಯತ್ನಿಸುತ್ತೇನೆ. ಇದಕ್ಕೆ ನಿನ್ನ ಸಹಕಾರವೂ ಬೇಕು ಎನ್ನುತ್ತಾ ಮಾಯಾ ಹಕ್ಕಿಯನ್ನು ಕರೆದುಕೊಂಡು ಮನೆಗೆ ಬಂದೇ ಬಿಟ್ಟನು. ಅಜಯ್, ಇದು ಯಾವ ಹಕ್ಕಿ? ಏನಾಗಿತ್ತು? ಈ ಪುಟ್ಟ ಹಕ್ಕಿಗೆ ಪಾಪ ಎಷ್ಟೊಂದು ನೋವು ಅನುಭವಿಸುತ್ತಿದೆ ಅಲ್ವಾ? ದಯಮಾಡಿ ಇದಕ್ಕೆ ನಾವು ಏನಾದರೂ ಒಂದು ಸಹಾಯ ಮಾಡೋಣ ಮಗನೇ. ಇದಕ್ಕೆ ಗಾಯವಾಗಿದೆ ಅಮ್ಮ, ತುಂಬಾ ನೋವು ಅನುಭವಿಸುತ್ತಿತ್ತು. ಅದಕ್ಕೆ ನಾನು ಇದನ್ನು ಮನೆಗೆ ಕರೆತಂದೆ ಅಮ್ಮ. ಈ ಮಾತನ್ನು ಕೇಳಿದ ಮೇಲೆ ಅವಳಿಗೆ ತುಂಬ ಬೇಸರವಾಯಿತು. ಆ ಕೂಡಲೇ ಅಜಯ್ ತಾಯಿಯು ಮಾಯಾ ಹಕ್ಕಿಗೆ ಆಹಾರವನ್ನು ನೀಡಿದಳು. ಅದಕ್ಕೆ ತುಂಬ ಪ್ರೀತಿಯನ್ನು ತೋರಿಸುತ್ತಾ ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು. ಜೊತೆಗೆ ಅದನ್ನು ಮಾತನಾಡಿಸುತ್ತಿದ್ದಳು. ಅಜಯ್ ಪ್ರತಿದಿನ ಮಾಯಾ ಹಕ್ಕಿಗೆ ಆಹಾರ ಕೊಟ್ಟನು. ಅದನ್ನು ತನ್ನ ಸ್ನೇಹಿತನಂತೆ ನೋಡಿಕೊಂಡನು. ಜೊತೆಗೆ ತುಂಬ ಕಾಳಜಿ ವಹಿಸುತ್ತಿದ್ದನು. ಒಂದು ದಿನ ಬೆಳಗ್ಗೆ ಒಂದು ವಿಚಿತ್ರ ಘಟನೆ ನಡೆದೇ ಹೋಯಿತು. ಮಾಯಾ ಹಕ್ಕಿಯು ಒಂದು ಕಿಟಕಿಯ ಬಳಿ ಕುಳಿತುಕೊಂಡು ಮಧುರವಾಗಿ ಹಾಡತೊಡಗಿತು. ಈ ಹಾಡಿನಿಂದಾಗಿ ಒಣಗಿದ ಗಿಡಗಳು ಹಸಿರಾದವು, ಹೂಗಳು ಅರಳಿದವು. ಹಾಗೆ ಅವರಿಬ್ಬರ ಮನಸ್ಸಿನಲ್ಲಿ ಕಳವಳ ಉಂಟಾಯಿತು. ಹಾಗೆ ಒಬ್ಬರನ್ನೊಬ್ಬರು ನೋಡಿಕೊಂಡು ಭಯಪಡುತ್ತಿದ್ದರು. ಇದು ಹೇಗೆ ಸಾಧ್ಯ? ಅರೆ, ಈ ಪಕ್ಷಿ ಹಾಡುವುದಾ ಅಸಾಧ್ಯ? ಇದು ಹೇಗೆ ಸಾಧ್ಯ ಎಂದು ಒಬ್ಬರನ್ನೊಬ್ಬರು ಇಬ್ಬರು ಪ್ರಶ್ನಿಸಿಕೊಂಡರು. ಜೊತೆಗೆ ಇಬ್ಬರು ಮೌನವಾಗಿ ನಿಂತರು. ಇದಾದ ನಂತರ ಮಾಯಾ ಹಕ್ಕಿಯು ತನ್ನ ರೆಕ್ಕೆಗಳಿಂದ ಬಂಗಾರದ ಬೆಳಕನ್ನು ಚೆಲ್ಲಿತು. ಇದನ್ನು ನೋಡಿದ ಇವರಿಬ್ಬರು ದಿಗ್ಭ್ರಮೆಗೊಂಡರು. ಅಜಯ್, ನಾನು ಸಾಮಾನ್ಯ ಹಕ್ಕಿಯಲ್ಲ, ನನಗೆ ಮಾತನಾಡಲು ಕೂಡ ಬರುವುದು. ಇದನ್ನು ನಿನಗೆ ನಂಬಲು ಅಸಾಧ್ಯವಾಗುತ್ತಿದೆ ಅಲ್ಲವಾ? ಅಯ್ಯೋ, ನೀನು ಮಾತನಾಡ್ತೀಯಾ? ಈ ಹೊತ್ತಿಗಾಗಲೇ ಮಾಯಾ ಹಕ್ಕಿಯು ತಾನು ಅಲ್ಲಿಗೆ ಬಂದ ಉದ್ದೇಶವನ್ನು ಅಜಯ್ ಮತ್ತು ಅವನ ತಾಯಿಗೆ ತಿಳಿಸಲು ಬಯಸಿತು. ಅಜಯ್ಗೆ ಮಾಯಾ ಹಕ್ಕಿಯು ನಾನು ಸಾಮಾನ್ಯ ಹಕ್ಕಿಯಲ್ಲ, ನಾನು ಮಾಯಾ ಕಾಡಿನ ರಕ್ಷಕ ಹಕ್ಕಿ ಎಂದು ಹೇಳಿತು. ಅಜಯ್ಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಮಾಯಾ ಹಕ್ಕಿಯು ಅಜಯ್ಗೆ ಒಂದು ದೊಡ್ಡ ರಹಸ್ಯ ಹೇಳಿತು.
ಒಬ್ಬ ದುಷ್ಟ ಮಂತ್ರವಾದಿ ಮಾಯಾ ಕಾಡಿನ ಸಂಪೂರ್ಣ ಶಕ್ತಿಯನ್ನು ಕದಿಯಲು ಬರುತ್ತಿದ್ದಾನೆ ಎಂದು ಹೇಳಿತು. ಈ ಮಾತುಗಳನ್ನೆಲ್ಲ ಹೇಳಿದ ಮೇಲೆ ಮಾಯಾ ಹಕ್ಕಿಯು ಒಂದು ಬೀಜವನ್ನು ಬಿಟ್ಟಿತು. ಈ ಬೀಜವನ್ನು ನೀನು ನೆಟ್ಟು ಬೆಳೆಸಬೇಕೆಂದು ಅಜಯ್ಗೆ ಮಾಯಾ ಹಕ್ಕಿಯು ಹೇಳಿತು. ಅಜಯ್ ಮಾಯಾ ಹಕ್ಕಿ ಬಿಟ್ಟ ಬೀಜವನ್ನು ಹಿಡಿದುಕೊಂಡು ಈ ಬೀಜವನ್ನು ನೆಡುವುದಾ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾ ನಿಂತುಕೊಂಡನು. ಅಜಯ್ ಮತ್ತು ಅವನ ತಾಯಿ ಜೊತೆಗೆ ಮಾಯಾ ಹಕ್ಕಿಯು ಮನೆಯಿಂದ ಹೊರಗಡೆಗೆ ಬಂದು ನಿಗೂಢವಾಗಿ ಬೀಜ ನೆಡಲು ತಯಾರಿಯನ್ನು ಮಾಡಿಕೊಂಡರು. ಮಾಯಾ ಹಕ್ಕಿಯ ಮಾತಿನಂತೆ ಅಜಯ್ ಬೀಜ ನೆಡಲು ಆರಂಭಿಸಿದನು. ಬೀಜ ನೆಟ್ಟ ನಂತರ ಆ ರಾತ್ರಿ ಒಂದು ಅದ್ಭುತ ನಡೆಯಿತು. ಮುಂದಿನ ಬೆಳಗ್ಗೆ ಅಜಯ್ ತನ್ನ ಕಣ್ಣನ್ನು ನಂಬಲಿಲ್ಲ. ಅಲ್ಲಿ ನಿಂತಿತ್ತು ಒಂದು ಮಾಯಾ ಮರ. ಆದರೆ ಆ ಮರವನ್ನು ದೂರದಿಂದ ನೋಡುತ್ತಿದ್ದ ಒಬ್ಬ ಭಯಾನಕ ವ್ಯಕ್ತಿ. ಆ ವ್ಯಕ್ತಿ ಯಾರು ಎಂಬುದನ್ನು ತಿಳಿದುಕೊಳ್ಳಲು ಮುಂದಿನ ಭಾಗದಲ್ಲಿ ನೋಡೋಣ. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.